ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರೋಲು. ನನ್ನ ಆಫೀಸು ಇರುವುದು ರಾಮಸ್ವಾಮಿ ಪಾಳ್ಯ, ಬ್ಯಾಂಗ್ಳೂರು 33. ಒಂದು ಒಳ್ಳೆ ಇನ್ಫಾರ್ಮೇಷನ್ಗಳು ಹೇಳೋಕ್ಕೆ ನಾವು ಟ್ರೈ ಮಾಡ್ತೀವಿ, ದಯವಿಟ್ಟು ಕೇಳಿ. ಇದು ಬಂದು ಒಂದು ಸೈಟು. ಇದು ಬಂದು ಆಲ್ರೆಡಿ ಒಂದು ಸೈಟ್ನಲ್ಲಿ ಅವರು ಡ್ರಿಲ್ ಮಾಡಿದ್ದಾರೆ. 820 ಫೀಟ್ ಫಸ್ಟ್ ಡ್ರಿಲ್ ಮಾಡಿದ್ದಾರೆ. ಆಮೇಲೆ ಕ್ಯಾಮ್ರಾ ಬಿಟ್ಟು ನೋಡಿದ್ದಾರೆ. ಇದು ಅಕ್ಕಪಕ್ಕ ಬಂದು ಏರ್ ಪಾಸಿಂಗ್ ಆಗುತ್ತೆ ಅಂತ ಹೇಳಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸ್ಕ್ಯಾನಿಂಗ್ ಮಾಡಿಬಿಟ್ಟು ನೋಡಿದರೆ 450 ಫೀಟಿಂದ ನೀರು ಐತೆ. ನೆಕ್ಸ್ಟ್ ಬಂದು ಇನ್ನೂ ಒಂದು ತಿರ್ಗ ಡ್ರಿಲ್ ಮಾಡೋಣ ಅಂತ ತೊಗೊಂಡು ಬಂದಿದ್ದ ಗಾಡಿ ತೊಗೊಂಡು ಬಂದಿದ್ದಾರೆ. ತಿರ್ಗ ಬಂದು ಇದು ಆಗಿದೆ, ಏನಾಗಿದೆ, ಜಗಳ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈಗ ನನ್ನ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಈ ಥರ ತುಂಬ ಜನಗಳಿಗೆ ನಾನು ಕೊಟ್ಟಿದ್ದೀವಿ. ಏನಂತ, ಏರ್ ಪಾಸಿಂಗ್ ಆಗಾದ ಪಾಯಿಂಟು ಅದು ನಾವು 100% ಗ್ಯಾರಂಟಿ ಹೇಳೋಂಗಿಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೋದು. ಈಗ ನಾನು ಕೊಟ್ಟಿರೋ ಪಾಯಿಂಟು ಏರ್ ಪಾಸಿಂಗ್ ಆಗಿಲ್ಲ, ಕ್ಲಿಯರಾಗಿ ಬಂದಿದೆ, ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ತುಂಬ ವೀಡಿಯೋಗಳು ಈ ಥರ ಹಾಕಿದ್ದೀವಿ, ಸರಿನಾ. ಅದಕ್ಕೆ ಇದೇ ಥರ ಇವ್ರಿಗೊಂದು ಪಾಯಿಂಟ್ ಮಾಡೋಣ ಅಂತ ಹೋಗಿದ್ದೀವಿ. ಹೋಗ್ಬಿಟ್ಟು ಫಸ್ಟ್ ಚೆಕ್ ಮಾಡಿದರೆ ಈ ಬೋರ್ಗೂ ಆ ಬೋರ್ಗೂ ಕನೆಕ್ಷನ್ ಇಲ್ಲ. ಯಾವ ಬೋರ್ಗೆ ಬಂದು ಏರ್ ಪಾಸಿಂಗ್ ಆಗುತ್ತಂತ ಹೇಳಿದ್ರು, ಅವ್ರು ಹೇಳ್ತಾ ಇದ್ದಾರೆ 450ನಲ್ಲಿ ಏರ್ ಪಾಸಿಂಗ್ ಆಯಿತು, 450ನಲ್ಲಿ ಏರ್ ಪಾಸಿಂಗ್ ಆಯಿತು ಅಂತಾರೆ. 450ನಲ್ಲಿ ಏರ್ ಪಾಸಿಂಗ್ ಆಗಿಬಿಟ್ರೆ 400 ಫೀಟ್ನಲ್ಲಿ ಏರ್ ಪಾಸಿಂಗ್ ಹಾಕಿದರೆ 800 ಫೀಟ್ ಹೆಂಗೆ ಡ್ರಿಲ್ ಮಾಡೋಕ್ಕಾಗತ್ತೆ? ಏರ್ ಪಾಸಿಂಗ್ ಇದ್ದರೆ ಏನು, ಇಲ್ಲಿಂದ ಏರು ಆ ಬೇರೆ ಬೋರ್ಗೆ ಹೋಗುತ್ತೆ, ಅಲ್ಲಿ ಬಂದು ಬೋರ್ ಮುಚ್ಕೊಂಡು ಬಿಡುತ್ತೆ. ಆ ಥರ ಅವ್ರಿಗೇನು ಮುಚ್ಕೊಂಡಿಲ್ಲ. ಹಂಗಂದ ಇಲ್ಲಿಂದ ಅಲ್ಲಿ ಮಣ್ಣು ಏನು ಹೋಗಿಲ್ಲ. ಅವರು ಮೋಟ್ರ್ ಹಾಕೊಂಬಿಟ್ಟು ನೀರು ತಗೊಳ್ತಾ ಇದ್ದಾರೆ. ಏರ್ ಪಾಸಿಂಗ್ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಮೋಟ್ರ್ ನೀರು ತಗೊಳ್ತಾ ಇದ್ದಾರೆ. ಹೆಂಗೆ ತಗೊಳ್ತಾ ಇದ್ದಾರೆ ದೇವ್ರಿಗೆ ಗೊತ್ತು. ಸರಿ ಅಂತ ನನ್ನ ಪ್ಯಾಂಟಿಗೆ ಬಂದು ಮಾಡೋಕ್ಕೆ ಬಂದಿದ್ವಿ. ಬಂದುಬಿಟ್ಟು ಪ್ಯಾಂಟ್ ಕೊಟ್ಟಿದ್ವಿ. ಏರ್ ಪಾಸಿಂಗ್ಲಂತ ಕನ್ಫರ್ಮ್ ಆಯಿತು. ಇದ್ರ ಬೇರೆ ಪಾಯಿಂಟ್ ಕೊಡೋಣ ಅಂತ ಸರ್ಚ್ ಮಾಡಿದ್ವಿ. ಎಲ್ಲ ಕಡೆ ಲಿಂಬೆಣ್ಣೆ ಇಟ್ಬಿಟ್ಟು, ಲಿಂಬೆಣ್ಣೆ, ಹೂವು, ರಂಗೋಲಿ ಪೌಡ್ರು, ಶುಗರು ಆಗಿಟ್ಬಿಟ್ಟು ಪಾಯಿಂಟ್ ಮಾಡೋಣ ಅಂತ ನಮ್ಮ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು, ಏನಂತ ಪ್ರಾರ್ಥನೆ, ನನಗೆ ಏರ್ ಪಾಸಿಂಗ್ ಆಗೋದು ಬೇಡ, ಬೇಗ ನೀರು ಬರಬೇಕು ಅಂತ ಪಾಯಿಂಟು ಕೊಡಿ, ಸಕ್ಸಸ್ಸಿಂಗ್ ಆಗಬೇಕು ಅಂತ ಪಾಯಿಂಟು ಕೊಡಿ ಅಂತ ಹೇಳಿದರು. ಇದೇ ಥರನೇ ಬಂಜಾರ ಲೇಔಟ್ನಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಆಯಿತು. ಅದಕ್ಕೆ ನಾವು ಒಂದು ಪಾಯಿಂಟ್ ಕೊಟ್ಟಿದ್ದೀವಿ. ಅವರು ಡ್ರಿಲ್ ಮಾಡಿಕೊಂಡ್ರು, ನನಗೆ ವಿಡಿಯೋ ಕಳಿಸಿದ್ದಾರೆ. ಈಗ ನಾನು ಏನು ಹೇಳೋಕ್ಕೆ ಬರ್ತಾ ಇರ್ತಾರೆ, ಯಾರು ಬೇಕಂದ್ರೂ ಸರಿ, ಹೆಂಗೆ ಬೇಕಂದ್ರೂ ಡ್ರಿಲ್ ಮಾಡ್ಕೊಬೋದು. ಎಲ್ಲರೂ ಒಂದು ನೋಟ್ಬುಕ್ ತೊಗೊಂಡ್ಬಿಟ್ಟು ಲಾಗ್ ಬುಕ್ ಮೇಂಟೈನ್ ಮಾಡಬೇಕು. ಲಾಗ್ ಬುಕ್ ಇದ್ದರೆ ಏನು, ಒಂದು ರಾಡು ಸ್ಟಾರ್ಟಿಂಗ್ ಟೈಮ್, ಆ ರಾಡು ನೆಕ್ಸ್ಟು ಯಾವಾಗ ಫಿನಿಷ್ ಆಗುತ್ತೆ, ಆ ಥರ ಒಂದೊಂದು ರಾಡನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ವಿಷಯ ಗೊತ್ತಾಗತ್ತೆ. ಅದು ರಾಡ್ನಲ್ಲಿ ಬರ್ಕೊಳ್ಬೇಕು. ಕೇಸಿಂಗ್ ಮುಂಚೆ, ಕೇಸಿಂಗ್ ಆದಮೇಲೆ ಅಂತ ಹೇಳಬೇಕು. ಮೆನ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಶಿಲ್ಟ್ ಇದ್ದರೆ ಬಂಡೆ, ಏನು ಬಂಡೆ ಅದು, ಹಾರ್ಡ್ ರಾಕು, ಸಾಫ್ಟ್ ರಾಕು ಎಲ್ಲ ನಾರ್ಮಲ್ಲಾಗಿ ಕೇಸಿಂಗ್ ಮಾಡೋರು ಮುಂಚೆ ಬೇಗ ಆಗಿಬಿಡುತ್ತೆ. ಬಂಡೆ, ಮಣ್ಣು ಗಿಣ್ಣು ಎಲ್ಲ ಬೇಗ ಆಗಿಬಿಡುತ್ತೆ. ಬಂಡೆ ಬಂದಮೇಲೆ ರಾಡುಗಳು ಟೈಮು ರೇಟ್ ಜಾಸ್ತಿ ಆಗುತ್ತೆ. ಫಸ್ಟು 2 ಮಿನಿಟ್ಸ್ 3 ಮಿನಿಟ್ಸೆಲ್ಲ ಆಗಿಬಿಡುತ್ತೆ. ಆಮೇಲೆ 11 ಮಿನಿಟ್ಸು ಆಗುತ್ತೆ, 12 ಮಿನಿಟ್ಸೂ ಆಗುತ್ತೆ, 15 ಮಿನಿಟ್ಸು ಆಗುತ್ತೆ, ಸರಿನಾ. ತುಂಬ ಹೈಟು ಆದಮೇಲೆ, ಟೈಮ್ ಜಾಸ್ತಿ ಆದಮೇಲೆ ಆಟೋಮೆಟಿಕ್ಕಾಗಿ ಕಡಿಮೆ ಹಾಕ್ಕೊಂಡು ಬರುತ್ತೆ. 9 ಇಲ್ಲ 7 ಈ ಟೈಮ್ ರಾಡು ಯಾವುದು ಡ್ರಿಲ್ ಆಗುತ್ತೋ ಆವಾಗ ನೀರು ಬಂದುಬಿಡುತ್ತೆ, ಸರಿನಾ. ಇದೇ ಥರ ಒಂದು ರಾಡು ಒಂದೇ ಮಿನಿಟ್ನಲ್ಲಿ ಹೋಗ್ಬಿಟ್ಟಿದ್ರೆ
ಬೋರ್ ಅಷ್ಟೇ, ಆ ಜಾಗ ಅಂದ ಬೋರ್ ಕ್ಲೋಸ್ ಆಗುತ್ತೆ ಅಂತ ಲೆಕ್ಕ. ಅದೇ ಒಂದೇ ರಾಡು ಬಂದು 20 ಮಿನಿಟ್ಸ್ ಮೇಲೆ ಆಗುತ್ತೆ ಅಂದ್ಕೊಳ್ಳಿ, ನೀರು ಬರಲ್ಲ. ಯಾವಾಗಲೂ ಹಾರ್ಡ್ ರಾಕ್ನಲ್ಲಿ ನೀರು ಬರುವುದಿಲ್ಲ, ಸಾಫ್ಟ್ ರಾಕ್ನಲ್ಲಿ ನೀರು ಬರುವುದು. ಒಂದು ಬಂಡೆಗೂ ಇನ್ನೊಂದು ಬಂಡೆಗೂ ಗ್ಯಾಪ್ನಲ್ಲೇ ನೀರು ಬರೋದು. ಸರಿನಾ? ಅದು ಜನರಲ್ ಇನ್ಫಾರ್ಮೇಷನ್ನು. ಇದು ಆದಮೇಲೆ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದ್ದಾರೆ. ನಾರ್ಮಲ್ಲಾಗಿ ಈಗ ಡ್ರಿಲ್ಲಿಂಗ್ ಮಾಡಿದ ಮೇಲೆ ಇಮ್ಮಿಡಿಯೇಟಾಗಿ ಸ್ಕ್ಯಾನಿಂಗ್ ಮಾಡಬೇಕು. ಇಮ್ಮಿಡಿಯೇಟಾಗಿ ಸ್ಕ್ಯಾನಿಂಗ್ ಮಾಡಿದ್ರೆ, ಒಂದು ಎಕ್ಸಾಂಪಲ್ಗೆ 1000 ಫೀಟ್ ಮಾಡಿದ್ರೆ ಇಟ್ಕೊಳ್ಳಿ, ಆ 1000 ಫೀಟ್ ಬಂದು ಕ್ಯಾಮ್ರಾ ಮಾಡಿದರೆ 1000 ಫೀಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಆ ಬೋರು ಯಾವ ಪ್ರಾಬ್ಲಮ್ ಇಲ್ಲ, ಅದು ಫಿಲ್ಟರ್ ಪೈಪ್ ಹಂಗೆ ನೆಸೆಸಿಟೀಸ್ ಇಲ್ಲ ಅಂತ ಲೆಕ್ಕ. ಸರಿನಾ? ಒಂದು ರಾಡು ಬಂದು ತುಂಬ ಕಡಿಮೆ, ಇನ್ನೊಂದು ರಾಡು ತುಂಬ ಜಾಸ್ತಿ, ಆವಾಗ ನಾವು ಯೋಚನೆ ಮಾಡಬೇಕು ಎಷ್ಟು ಫೀಟಿಗೆ ಆಗಿದೆ ಅಂತ. ಒಂದು ಎಕ್ಸಾಂಪಲ್ಗೆ 980 ಫೀಟ್ನಲ್ಲಿ ನಿಮಗೆ ನೀರು ಸಿಕ್ಕಿದೆ, ಶಿಲ್ಟು ಬಂದಿದೆ ಅಂತ 1000 ಫೀಟು ಫಿಲ್ಟರ್ ಪೈಪ್ ಹಾಕಂಗೆ ನೆಸೆಸಿಟೀಸ್ ಇಲ್ಲ. ಸರಿನಾ? ನೀವು 2 ಮೂಟೆ ಜಲ್ಲಿ ಹಾಕ್ಬಿಟ್ರೆ ಫಿನಿಶ್ಡ್, ಫಿಲ್ಟರ್ ಪೈಪ್ ಹಾಕಂಗಿಲ್ಲ. ಒನ್ಸ್ ನೀವು ಫಿಲ್ಟರ್ ಪೈಪ್ ಹಾಕ್ಬಿಟ್ರೆ ರಾಮಾಯಣ ಮಹಾಭಾರತನೇ. ಯಾಕಂದರೆ ಸೇಫ್ಟಿ ಇರುತ್ತೆ, ಆ ಒಂದು ದಿವಸಕ್ಕೆ ಸೇಫ್ಟಿ ಇರುತ್ತೆ, ಆಮೇಲೆ ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡೋಕ್ಕಾಗಲ್ಲ. ಈಗ ಬೋರ್ ಹಾಕೋದು 6.5 ಇಂಚು, ಫಿಲ್ಟರ್ ಪೈಪ್ ಹಾಕೋದು 5 ಇಂಚು, ಕೆಲವು ಟೈಮ್ 4.25 ಹಾಕ್ಬಿಡ್ತಾರೆ. ಮೋಟರ್ ಇರುವುದು 4 ಇಂಚು. ಸರಿನಾ? ನೀರು ಬರುವುದು ಕಡಿಮೆ ಆಗುತ್ತೆ, ಒಂದು 30% 40% ನೀರು ಫಿಲ್ಟಾಗಿ ಬರುತ್ತೆ. ಸರಿನಾ? ಸರಿ ಸರ್, ನೀವು ಬಂದು 980ಗೆ ಬಂದಿದೆ, ಆವಾಗ ಬಂದು ಜಲ್ಲಿ ಹಾಕ್ಬಿಟ್ಟಿದ್ರ, ಓಕೆ ಒಪ್ಕೊಳ್ತೀವಿ, ಒಳ್ಳೆ ಐಡಿಯಾನೇ. ಈಗ 1000 ಫೀಟ್ ಬೋರ್ನಲ್ಲಿ 100 ಅಡಿ ಕೇಸಿಂಗ್ ಮಾಡಿದ್ದೀವಿ, 330ನಲ್ಲಿ ನಿಮಗೆ ಪ್ರಾಬ್ಲಮ್ ಬಂದುಬಿಟ್ಟಿದೆ, ಅವಾಗ ಏನು ಸರ್ ಮಾಡ್ತೀರಾ ಅಂತ ಹೇಳಿದರೆ, ನಾವು ಏನು ಮಾಡಬೇಕು, ಮೇಲೆಯಿಂದ 330 ಅಡಿ ಬಂದರೆ 350 ಅಡಿಗೆ ಲಾಕ್ ಮಾಡ್ಬೋದು. ಲಾಕಿಂಗ್ ಸಿಸ್ಟಮ್ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅವರು ಮಾಡ್ತಾರೆ. ಸರಿನಾ? ಈಗ ಪೈಪ್ ಹಾಕಿನಲ್ಲಿ ಕಡಿಮೆ ರೇಟ್ ಪೈಪು ಅಂತ ಹೇಳಿಬಿಟ್ಟು ಹಾಕ್ಬಿಡ್ತಾರೆ, ಕ್ವಾಲಿಟಿ ಇರಲ್ಲ. ಸರಿನಾ? ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಕ್ವಾಲಿಟಿ ಪೈಪ್ ಹಾಕಿದ್ರೆ ಸ್ವಲ್ಪ ಎದ್ದಿರುತ್ತೆ, ಕ್ವಾಲಿಟಿ ಪೈಪ್ ಹಾಕಿದ್ರೂ ಸರಿ ಪ್ರಾಬ್ಲಮ್ನೇ, ಸ್ವಲ್ಪ ಸೇಫಾಗಿ ಇರುತ್ತೆ. ಸೊ ನಿಮಗೆ 700 ಫೀಟ್ ಸೇವ್ ಆಗುತ್ತೆ, 300 ಫೀಟ್ 350 ಹಾಕಿದರೆ ನಡೆಯುತ್ತೆ. ಸರಿನಾ? ಒಂದು ಸಲ ಸ್ಕ್ಯಾನಿಂಗ್ ಮಾಡಿಬಿಟ್ಟಿದ್ರೆ ಚೆನ್ನಾಗೈತೆ. ಸರಿನಾ? ಬೋರ್ ಗಾಡಿ ತೆಗಿಬಿಟ್ಟು ಇಮ್ಮಿಡಿಯೇಟಾಗಿ, ಸರಿನಾ, ಒಂದು 20 ಅಡಿ 50 ಅಡಿ ಕ್ಲೋಸ್ ಆಗಿದರೆ ಅದರಲ್ಲಿ ಯಾವುದೋ ಪ್ರಾಬ್ಲಮ್ ಇದೆ ಅಂತ ಲೆಕ್ಕ. ಒಂದು 3 ಡೇಸ್ ಬಿಟ್ಟು ಒಂದು ಸಲ ಸ್ಕ್ಯಾನಿಂಗ್ ಮಾಡಬೇಕು. ಸ್ಕ್ಯಾನಿಂಗ್ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ, ಅದು ಯಾರೂ ಒಪ್ಕೊಳ್ಳೋದಿಲ್ಲ. ಒಂದು 3 ಡೇಸ್ ಬಿಟ್ಟು ಮಾಡಬೇಕು. ಅವುಗಳು ಅದೇ ರಿಪೋರ್ಟ್ ಬಂದರೆ ಬೋರುಗಳು ಯಾವ ಇದರಲ್ಲಿ ಇದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸರಿನಾ? ಈಗ ಈ ಪಾಯಿಂಟಿಗೆ ಬರೋಣ. ಈ ಪಾಯಿಂಟಿಗೆ ಬಂದು ಒಂದು ಪೂಜೆ ಮಾಡಿ ನಾವು ಕೇಳಿದರೆ ನಾವು ಬಂದು ಟ್ರೆಡಿಷ್ನಲ್ಲು ಮಾಡ್ತೀವಿ, ಸೈಂಟಿಫಿಕ್ಕು ಮಾಡ್ತೀವಿ, ಪ್ಲಸ್ ಇದು ಮ್ಯಾಪ್ ಡೌಸಿಂಗ್ ಮಾಡ್ತೀವಿ. ಈಗ ಮ್ಯಾಪ್ ಡೌಸಿಂಗ್ ಮಾಡ್ತಾಯಿದ್ವಿ. ಇದರಲ್ಲಿ ಏನು ರಿಪೋರ್ಟ್ ಸಿಕ್ಕಿದೆ ಅಂದರೆ, ಈ ಬೋರ್ಗೂ ಆ ಬೋರ್ಗೂ ತುಂಬ ಕನೆಕ್ಷನ್ ಇಲ್ಲ ಅಷ್ಟೇ. ಕನೆಕ್ಷನ್ ಇದ್ದರೆ ಡ್ರಿಲ್ ಮಾಡೋಕ್ಕೇ ಆಗಲ್ಲ. ಇದು ಬಂದು 400 ಫೀಟ್ನಲ್ಲಿ ಇದು ಆಗಿದೆ. ಏನಾಗಿದೆ? ಏರ್ ಪಾಸಿಂಗ್ ಆಗಿದೆ ಅಂತ ಹೇಳ್ತಾರೆ. ಏರ್ ಪಾಸಿಂಗ್ ಆಗಿಬಿಟ್ರೆ ಈ ಬೋರಿಂದ ಯಾವ ಬೋರ್ಗೆ ಏರ್ ಪಾಸಿಂಗ್ ಆಗಿದನೋ ಆ ಬೋರು ಮಣ್ಣು ಹೋಗ್ಬಿಟ್ಟು ಮುಚ್ಕೊಂಡು ಬಿಡುತ್ತೆ, ಮೋಟ್ರ್ ಅದರ ಮೇಲೆ ಬಂದುಬಿಡುತ್ತೆ, ಫಿಲ್ಟರ್ ಪೈಪ್ ಹಾಕಿದ್ರೆ ಬಲ್ಜ್ ಆಗಿಬಿಡುತ್ತೆ. ಅದೆಲ್ಲ ಏನೂ ಆಗಿಲ್ಲ, ಎದುರು ಮನೆಯವರು ಚೆನ್ನಾಗಿ ನೀರು ತಗೊಳ್ತಾಯಿದ್ದಾರೆ. ಸರಿನಾ? ನೀವೇನು ನೋಡ್ಬೋದು, ಅವ್ರಿಗೇನೋ ಪ್ರಾಬ್ಲಮ್ ಬಂದಿದ್ದರೆ ಏರ್ ಪಾಸಿಂಗ್ ಅಂತ ಹೇಳ್ಬೋದು. ಅವರು ಬಂದು 1600 ಫೀಟ್ ಮಾಡಿದಾರಂತ, ಅವ್ರ ಮನೆಗೆ ಅವ್ರು ಮಾಡ್ಕೊಳ್ಬೋದು, ಇವ್ರ ಮನೆಗೆ ಇವ್ರು ಮಾಡ್ಕೊಬೇಕಿಲ್ಲ. ನೀವು ಸ್ವಲ್ಪ ನೋಡಿ, ಅವ್ರವ್ರ ಮನೆಗೆ ಅವ್ರವರು ಮಾಡ್ತಾರೆ.
ಸರಿನಾ. ಗಾಡಿಯವರೇ ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡೋಂಗಿಲ್ಲ. ಮೇಡಮ್ ಏರ್ ಪಾಸಿಂಗ್ ಆಗಿಬಿಟ್ಟಿದೆ ದೊಡ್ಡದಾಗಿ ಸರಿನಾ ಅಂತ ಹೇಳಿದರೆ ಅದು ಮಾಡೋಂಗಿಲ್ಲ. ಏರ್ ಪಾಸಿಂಗ್ ಆಗಿಬಿಟ್ರೆ ಅವರು 10 ಅಡಿ 20ನಲ್ಲಿ ಡ್ರಿಲ್ ಮಾಡಿ ಫಿನಿಷ್ ಮಾಡಿಬಿಡ್ತಾರೆ. ಇದು 400 ಫೀಟ್ ಮಾಡಿದ್ದಾರೆ ಅಂತ ಮೈನರ್ ಏನಾಗಲ್ಲ ಸರಿನಾ. ಇದರಲ್ಲಿ 1 ಇಂಚು ನೀರು ಐತೆ ಅಂತ ಹೇಳಿದ್ವಿ ಸದ್ಯಕ್ಕೆ. ಇನ್ನೂ ಸ್ವಲ್ಪ ಡೆಪ್ತ್ ಹೋಗಿದ್ರೆ ಇನ್ನೂ ಸ್ವಲ್ಪ ನೀರು ಬರ್ಬೋದು. ಇದಕ್ಕೆ ಬಂದು ಬೇರೆ ಗಾಡಿ ಬಂದರೆ ಸರಿ ಆಗಲ್ಲ, ಇಲ್ಲ ನಾವೇ ಚಾನ್ಸ್ ಕೊಟ್ಟರು ಸರಿ ಆಗಲ್ಲ. ನಮ್ಮ ಏರಿಯಾ ಇರೋದು ಕಮ್ಮನಹಳ್ಳಿ, ಅದು ಇರೋದು ಎಲೆಕ್ಟ್ರಾನಿಕ್ ಸಿಟಿ. ನಮ್ಮದು ಚಾರ್ಜಸ್ ಜಾಸ್ತಿ ಆಗುತ್ತೆ. ಯಾರು ಕೆಲಸ ಮಾಡಿದಾರೋ ಅವರು ಮಾತ್ರ ಕರ್ಕೊಂಡು ಬಂದುಬಿಟ್ಟು ಮಾಡಿದರೆ ಮಾಡ್ಬೋದು. ಇದಕ್ಕೆ ಬಂದು ಎದುರು ಮನೆಯವರು ಒಪ್ಕೊಳ್ಳಬೇಕು. ಅವ್ರಿಗೇನು ಜಾಸ್ತಿ ಮಾಡ್ತಾಯಿಲ್ಲ. 1000 ಫೀಟ್ ಮಾಡಿದರೆ ಓಕೆ ಸರಿನಾ. ಈ ಥರ ಇನ್ಫಾರ್ಮೇಷನ್ಗಳು ನಿಮಗೆ ಯಾವುದೋ ಡೌಟ್ ಇದ್ದರೆ, ನಿಮಗೆ 20 ವರ್ಷ ಮುಂಚೆ ಬೋರ್ ಮಾಡಿದ್ದೀವಿ, ನಾವು ರೀಡ್ರಿಲ್ ಮಾಡಬೇಕು, ನಾವು ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀವಿ, ರೋಬೋ ಡ್ರಿಲ್ಲಿಂಗ್ ಮಾಡಬೇಕು ಸರಿನಾ, ನಮ್ಮ ಬೋರ್ ಬಂದು 20 ವರ್ಷದಿಂದ ಯೂಸ್ ಮಾಡಿಲ್ಲ, ಎಷ್ಟೋ ಕ್ವಶನ್ಗಳು ಐತೆ. 1 by 1 ಹೇಳಬೇಕಂದ್ರೆ ಎಷ್ಟೋ ಬೇಕಂದರೆ ಹೇಳ್ಕೊಂಡು ಬರ್ಬೋದು ಸರಿನಾ. ಇದು ಬಂದು ನನಗೆ ವಿಡಿಯೋ ಕಳಿಸಿದ್ದಾರೆ ನೋಡಿ. ಈ ವಿಡಿಯೋ ಲೆಕ್ಕ ಪ್ರಕಾರ ನೀವೇ ನೋಡಿ, ವಿಷಯ ಗೊತ್ತಿರೋರಿಗೆ ಗೊತ್ತಾಗತ್ತೆ ಸರಿನಾ. ಬಂಡೆ ಎಲ್ಲ ಚೆನ್ನಾಗಿದೆ. ಒಂದು ಜಾಗದಲ್ಲಿ ಎಂಟಿ ಗ್ಯಾಪ್ ಸಿಕ್ಕಿದೆ, ನೀರು ಅಷ್ಟು ಬಂದಿಲ್ಲ. ನೀರು ಬಂದಿಲ್ಲ ಅಂದರೆ ಮಳೆ ಬರುವ ಟೈಮ್ನಲ್ಲಿ ನೀರು ಬರುತ್ತೆ, ಸೋರ್ಸಸ್ ಡೆವಲಪ್ಮೆಂಟ್ ಆಗುತ್ತೆ. ಯಾವಾಗಲೂ ಬಂದು ಸರ್ ಫಸ್ಟು ಬಂದು ನನಗೆ ಚೆನ್ನಾಗಿ ನೀರು ಬಂತು ಸರ್, ಆಮೇಲೆ ಬಿಸಿಲು ಟೈಮ್ನಲ್ಲಿ ನೀರು ಸರಿಯಾಗಿ ಬಂದಿಲ್ಲ, ತಿರ್ಗಿ ಮಳೆ ಬಂದರೆ ಪಿಕಪ್ ಆಗುತ್ತೆ ಅಂಥ ಬೋರ್ಗಳು ಚೆನ್ನಾಗಿದ್ರೆ ಏನು ಲೆಕ್ಕ ಅಂದರೆ ಮೇಲೇ 6.5 ಇಂಚು ಇರಬೇಕು, ಕೆಳಗಡೆ ಫುಲ್ ಬಾಟಮು 6.5 ಇಂಚು ಇರಬೇಕು. ಈ ಬೋರ್ಗಳು ನೋಡಿ ಸ್ಯಾಂಪಲಾಗಿ 6.5 ಇಂಚೇ ಇರದೆ ಸ್ವಲ್ಪ ದೂರ ಹೋಗ್ಮೇಲೆ 1 ಅಡಿ ಅಗಲ ಬಂದುಬಿಟ್ಟಿದೆ, ತಿರ್ಗಿ 6 ಇಂಚು ಆ ಥರ ಹೋಗಿದ್ರೆ ಸರಿನಾ. ನಾವು ನೀರು ಬಿಡೋಂಗೆ ಇಲ್ಲ. ಕಂಪ್ಲೀಟಾಗಿ 6.5 ಇಂಚಿದ್ರೆ ನಾವು ನೀರು ಬಿಟ್ಟು ರೀಚಾರ್ಜ್ ಮಾಡ್ಬೋದು. ಹೆಂಗೆ ಮಳೆ ಬಂದರೆ ನೀರು ಬರುತ್ತಲ್ಲ, ಅದೇ ಥರ ಖಾಲಿ ಬೋರ್ನಲ್ಲಿ ನಾವು ನೀರು ಬಿಟ್ಟು ಓವರ್ಫ್ಲೋ ಆಗಿದರೆ ಬೋರ್ವೆಲ್ ಚೆನ್ನಾಗಿದೆ ಅಂತ ಲೆಕ್ಕ. ಅದು ಓವರ್ಫ್ಲೋ ಆಗಿಬಿಟ್ರೆ ನಾವು ಬೋರು ಏನು ಬೇಕಂದ್ರೆ ಮಾಡ್ಬೋದು. ಕೆಲವ್ರಿಗೆ ಡೌಟು, ಪಕ್ಕದ ಮನೇಲಿ ನೀರು ಬರ್ತಾಯಿದೆ, ನನ್ನ ಬೋರ್ಗೂ ರೀಡ್ರಿಲ್ ಮಾಡಿ ಅಂದರೆ ಯಾರು ಬೇಕಂದ್ರೆ ಬರ್ತಾರೆ, ರೀಡ್ರಿಲ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ನನಗೆ ಆ ಥರ ಹೇಳಿದರೆ ನಾನೇನು ಹೇಳ್ತೀನಿ ಅಂದರೆ, ಸರ್ ನೀವು ರೀಡ್ರಿಲ್ ಮಾಡೋ ಮುಂಚೆ ಅದರಲ್ಲಿ ನೀರು ಬರುತ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡಿ, ಬಂದರೆ ಮಾಡ್ಕೊಳ್ಳಿ ಸರ್, ಇಲ್ಲ ಅಂತ ಈಗಲೇ ಹೇಳಿಬಿಡ್ತೀವಿ. ನಮ್ಮ ಹತ್ರ ಬಂದು ರೇಟ್ ಜಾಸ್ತಿ, ಸುಳ್ಳು ಇರಲ್ಲ, ಮಿಸ್ಗೈಡ್ ಮಾಡಲ್ಲ, ಏನಿದೇನೋ ನಿಜ ಹೇಳ್ತೀವಿ. ಎಲ್ಲರೂ ಮಾಡೋರ ಕೆಲಸ ನಾವು ಮಾಡಲ್ಲ, ನಾವು ಮಾಡೋರ ಕೆಲಸ ಯಾರನ್ನೂ ಮಾಡೋಕ್ಕಾಗಲ್ಲ. ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಕೆಲಸಗಳು ಬಿಟ್ಟಿರೋ ಕೆಲಸಗಳು ನಾವು ಈಸಿಯಾಗಿ ಮಾಡಿಕೊಡ್ತೀವಿ. ಯಾಕಂದರೆ ಒಂದೊಂದು ಕೆಲಸಕ್ಕೂ ಸರಿ ನಾವು ಫುಲ್ಲು ಅಬ್ಸರ್ವ್ ಮಾಡ್ತೀವಿ. ಯಾಕಂತಾರೆ ಇಡೀ ಬೆಂಗಳೂರಿನಲ್ಲಿ ಯಾರು ಬಂದು ಸೈಟ್ ಇನ್ಸ್ಪೆಕ್ಷನ್ ಚಾರ್ಜಸ್ ಮಾಡಲ್ಲ, ನಾವು ಮಾಡ್ತೀವಿ ಸರಿನಾ. 2000 5000 ಚಾರ್ಜ್ ಮಾಡ್ತೀವಿ. ಒಂದು ಮನೆಗೆ ಹೋಗ್ತೀವಿ, ಅವರು ಇಷ್ಟು ಏನಂತ ಕೇಳ್ತೀವಿ, ಏನೇನು ಆಗಿದೆ ಅಂತ ಹೇಳಿದ್ಮೇಲೆ ಇದ್ರ ಮಾಡ್ಬೋದು ಅಂತ ಡೀಟೇಲ್ಸು ಹೇಳ್ತೀವಿ. ಬೈ ಚಾನ್ಸು 1000 ಫೀಟ್ ಬೋರ್ವೆಲ್ಲು ಏನು ಮಾಡ್ತಾರೆ, 500 ಫೀಟೇ ಸರ್ ಹೋಗುತ್ತೆ, ಅದು ಕೆಳಗಡೆ ಕ್ಯಾಮರಾ ಹೋಗ್ತಾ ಇಲ್ಲ ಹಂಗೆ ಅಂತ ಹೇಳಿದರೆ, ನಮ್ಮ ಹತ್ರ ಒಂದು ಸ್ಕ್ಯಾನಿಂಗ್ ಮಿಷಿನ್ ಐತೆ. ಆ ಮಿಷಿನ್ ಮೇಲೆ ಇಟ್ಕೊಂಡ್ಬಿಟ್ರೆ ಎಷ್ಟು ಆಳಕ್ಕೆ ನಿಮಗೆ ಬೇಕೋ ಅಷ್ಟು ಆಳಕ್ಕೆ ನೀವು ಸ್ಕ್ಯಾನಿಂಗ್ ಮಾಡ್ಕೊಬೋದು. ಕ್ಯಾಮ್ರಾ ಎಷ್ಟು ದೂರ ಹೋಗುತ್ತೆ, ಎಷ್ಟು ದೂರ ಬೋರ್ ಐತೆ ಅಷ್ಟು ದೂರಕ್ಕೆ ಹೋಗುತ್ತೆ. ಈ ಥರ ಒಳ್ಳೆ ಇನ್ಫಾರ್ಮೇಷನ್ಗಳು ತುಂಬ ಬರುತ್ತೆ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸರಿನಾ. ನಾನು ಹೇಳುವುದು ವಿಷಯ ಗೊತ್ತಿರೋರಿಗೆ ಅರ್ಥ ಆಗಿಬಿಡುತ್ತೆ ಸರಿನಾ. ಬೋರ್ವೆಲ್ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ ಸ್ವಲ್ಪ ಕಷ್ಟನೇ, ಅದನ್ನು ಒಪ್ಕೊಳ್ತಾ ಇರ್ತೀವಿ. ಅದೇ ಥರ ಈಗ ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ನೀರು ಬಂದರೆ ಅದು ಯಾವಾಗಲೂ ನೀರಿರುತ್ತೆ. ಡ್ರಿಲ್ಲಿಂಗ್ ಮಾಡೋ ಟೈಮಲ್ಲಿ ಚಿಕ್ಕಪಕ್ಕ ನೀರು ಬಂದರೆ ಸರಿನಾ, ಲೈಫು ತುಂಬ ಕಡಿಮೆ.
ಡ್ರಿಲ್ಲಿಂಗ್ ಮಾಡೋ ಟೈಮಲ್ಲಿ ನೀರೇ ಬಂದಿಲ್ಲ ಅಂದರೆ ಬೋರಲ್ಲಿ ನೀರಿಲ್ಲ ಅಂತ ಲೆಕ್ಕ ಇಲ್ಲ. ಈ ಬೋರೇ ಸಾಕ್ಷಿ. ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ಏನೂ ಬಂದಿಲ್ಲ. ಈಗ ಹೆಂಗೆ 400 ಫೀಟು ವಾಟರ್ ಲೆವೆಲ್ ಐತೆ. ಇದು ಅದಕ್ಕೆ ಏನು ಮಾಡಬೇಕಂದ್ರೆ ಟೆಸ್ಟ್ ಮೋಟ್ರ್ ಬಿಟ್ಟು ಜೊತೆಯಲ್ಲಿ ಕ್ಯಾಮ್ರಾ ಬಿಟ್ಟು ನಾವು ಕ್ಲಿಯರೆನ್ಸ್ ಮಾಡಿದರೆ ಸರಿನಾ, ಎಲ್ಲೆಲ್ಲಿ ಸೋರ್ಸ್ಗಳು ಎಲ್ಲಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ ನಾವು ಕ್ಯಾಮ್ರಾ ಇದು ಸ್ಕ್ಯಾನಿಂಗು ಮಾಡ್ತೀವಿ, ಇದು ಟೆಸ್ಟ್ ಮೋಟರ್ ಮಾಡ್ತೀವಿ. ಬೇರೆ 5 ನಿಮಿಷ ನೀರು ಬಂದರೆ ಅಷ್ಟೇ, ಯಾವುದಕ್ಕೂ ಯೂಸ್ ಇಲ್ಲ ಅಂತ ಲೆಕ್ಕ. ಒಂದು 20 ಮಿನಿಟ್ಸ್ ಹಾಫ್ ಆನ್ ಅವರ್ ರನ್ ಆಗಿಬಿಟ್ರೆ ಅದರಲ್ಲಿ ಡಿಸೋರ್ಸ್ ಐತೆ ಅಂತ ಲೆಕ್ಕ. ಇದು 20 ಮಿನಿಟ್ಸ್ ನೀರು ತಗೊಂಡಿದ್ರೆ ನೀರು ಒಂದು 3 ಅವರ್ ಗ್ಯಾಪ್ ಬಿಡಬೇಕು. 3 ಅವರ್ ಗ್ಯಾಪ್ ಬಿಟ್ಟರೆ ಎಷ್ಟು ಮಿನಿಟ್ ಬರುತ್ತೆ? ಆವಾಗಲೂ 20 ಮಿನಿಟ್ಸ್ ಬರುತ್ತೆ ಅಂತ ಓಕೆ. 1 ಅವರ್ ಬಿಟ್ಟು ತಿರುಗಿ ಆನ್ ಮಾಡಬೇಕು, ಆವಾಗಲೂ 20 ಮಿನಿಟ್ಸ್ ಬರುತ್ತಂದರೆ ಓಕೆ. ಹಾಫ್ ಆನ್ ಅವರ್ ಬಿಟ್ಟು ಆನ್ ಮಾಡಬೇಕು, ಆವಾಗಲೂ 20 ಮಿನಿಟ್ಸ್ ಬರುತ್ತೆ. ಏನು ಲೆಕ್ಕ? ಕಂಟಿನ್ಯೂ ನೀರು ಬರ್ತಾಯಿದೆ ಅಂತ ಲೆಕ್ಕ. ಸರಿನಾ? ನೀರಿದ್ರೆ ಕ್ಯಾಮ್ರಾನಲ್ಲಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಪೂರ್ತಿ ಬೋರು ಖಾಲಿ ಮಾಡಿದರೆ ಮಾತ್ರ ಆಗತ್ತೆ. ದಯವಿಟ್ಟು ಈ ವಿಡಿಯೋ ಲಾಸ್ಟ್ ಮಾತ್ರ ನೋಡಿ, ಸರಿನಾ? ಈ ಥರ ಬೇರೆ ವೀಡಿಯೋಗಳು ಬರುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಒಳ್ಳೆ ವಿಷಯಗಳು ಸಿಗ್ಬೋದು. ನಮ್ಮ ವೀಡಿಯೋಗಳು ದೊಡ್ಡ ವೀಡಿಯೋಗಳೆಲ್ಲ ಮಾಡಿದ್ವಿ, 2 ಅವರ್ ವೀಡಿಯೋಗಳೆಲ್ಲ ಮಾಡಿದ್ವಿ. 2 ಅವರ್ ವೀಡಿಯೋ ಮಾಡಬೇಕಂದ್ರೆ ಮೊಬೈಲ್ನಲ್ಲಿ ಸ್ಪೇಸ್ ಇರಬೇಕು, ಸರಿನಾ? ನೋಡೋರು ಕಡಿಮೆ ಇದ್ದಾರೆ. ಇದೇ 8 ಮಿನಿಟ್ಸ್ ವೀಡಿಯೋ ಒಂದು ಮಾಡಿದ್ದೀವಿ, 40 lakhs ಜನ ನೋಡಿದ್ದಾರೆ. ಜನಗಳು ಟೇಸ್ಟು ನಾವು ಹೇಳೋಂಗಿಲ್ಲ, ಅವರೇ ಸೆಲೆಕ್ಟ್ ಮಾಡ್ಕೊಬೇಕು, ಸರಿನಾ? ನಾನು ಬಿಡೋರೋ ವೀಡಿಯೋ ಬಿಡ್ತಾಯಿದ್ವಿ, ನೋಡೋದು ಬಿಡುವುದು ಅವರ ಸೇರಿದ್ದು. ನಮ್ಮದು ಆಫೀಸ್ ಟೈಮಿಂಗ್ ಬಂದು ಬೆಳಗ್ಗೆ 9 ಇಂದ 10ಕ್ಕೆ ಕಾಲ್ ರಿಸೀವ್ ಮಾಡ್ತೀವಿ. ತಿರುಗಿ ಸಾಯಂಕಾಲ 5 to 6 ಕಾಲ್ ರಿಸೀವ್ ಮಾಡ್ತೀವಿ. ನಾವು ಬಂದು 4-5 ಕೆಲಸಗಳೆಲ್ಲ ತಗೊಳ್ಳೋಲ್ಲ, ಒಂದು ದಿವಸ ಒಂದೇ ಅಷ್ಟೇ, ಸರಿನಾ? ಜಾಸ್ತಿ ನಾವು ಕಮ್ಮಿ ಮಾಡಿಬಿಟ್ರೆ ನಾವು ಮಾಡಬೇಕು, ನಿಮಗೆ ಆನ್ಸರ್ ಮಾಡಬೇಕು, ಆ ಥರ ತುಂಬ ಪ್ರಾಬ್ಲಮ್ ಬರುತ್ತೆ, ಸರಿನಾ? ಸೈಟ್ ಇನ್ಸ್ಪೆಕ್ಷನ್ ಬಂದರೆ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ನು ಸಿಗುತ್ತೆ, ಸರಿನಾ? ಒಂದೊಂದು ಸೈಟಿಗೆ ಒಂದು ಡಿಫ್ರೆಂಟಾಗಿ ಇರುತ್ತೆ. ನೋಡಿ, ವಾಟರ್ ಲೆವೆಲ್ ಸಿಕ್ಕಿದೆ, ವಾಟರ್ ಲೆವೆಲ್ ಬರ್ತಾಯಿದೆ ಅಂತ ಕಾಣಿಸ್ತಾ ಇದೆ, ಸರಿನಾ? ಎಷ್ಟು ದೊಡ್ಡದಾಗೈತೆ ನೋಡಿ. ಇದು 1 ಫೀಟ್ ಮೇಲೆ ದೊಡ್ಡದಾಗೈತೆ, ಅಷ್ಟು ನೀರು ಬಂದಿಲ್ಲ. ಎಷ್ಟು ಯೂಸ್ಫುಲ್ಲು ಆಗುತ್ತೆ ನೋಡಿ. ಕ್ಯಾಮ್ರಾ ಸ್ಕ್ಯಾನಿಂಗು ತುಂಬ ಯೂಸ್ ಆಗುತ್ತೆ. ಸರಿ, ಮ್ಯಾಟ್ರ್ ಚೇಂಜ್ ಆಗಿಬಿಟ್ಟಿದೆ. ಏನು ಹೇಳೋಕ್ಕೆ ಬಂದು ನನಗೆ ಜ್ಞಾಪಕ ಇಲ್ಲ. ಈಗ ಇದು ವೀಡಿಯೋ ನೋಡಿಬಿಟ್ಟು ಮಾತಾಡಿದ್ವಿ, ಫ್ಲ್ಯಾಶ್ ಆಯಿತು, ಸರಿನಾ? ಇದು ಬಂದು ಪಾಯಿಂಟ್ ಚೆಕ್ ಮಾಡೋದು ಬಂದು ನಾವೇ ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದರೆ ಪಾಯಿಂಟ್ ಚೆಕ್ ಮಾಡೋಕ್ಕೆ ಚಾರ್ಜಸ್ 12,000 ಈಗ ಚಾರ್ಜ್ ಮಾಡ್ತಾಯಿದ್ವಿ. ಬೈ ಚಾನ್ಸ್ ನನಗೆ ಸಮಾಧಾನ ಆಗಿಲ್ಲ ಅಂತ 6,000 rupees ಅವುಗಳೇ ರಿಟರ್ನ್ ಮಾಡಿಬಿಡ್ತೀವಿ. ನೆಕ್ಸ್ಟ್ ಬಂದು ನಾವೇ ಡ್ರಿಲ್ಲಿಂಗ್ ಮಾಡಿದರೆ ಮಾರ್ಕೆಟ್ ಒಂದು 10 ರೂಪಾಯಿ ರೇಟ್ ಜಾಸ್ತಿ. ಅದೇ ಬಂದು ನೀವು ಡ್ರಿಲ್ಲಿಂಗ್ ಮಾಡಿ, ನೀವು ಪಾಯಿಂಟ್ ಚೆಕ್ ಮಾಡಿ, ನಾವು ಡ್ರಿಲ್ಲಿಂಗ್ ಮಾತ್ರ ಮಾಡಬೇಕಂದ್ರೆ ಮಾರ್ಕೆಟನ್ನು 20 ರೂಪಾಯಿ ಕಡಿಮೆ ಮಾಡಿಬಿಟ್ಟು ಡ್ರಿಲ್ ಮಾಡಿ ಕೊಡ್ತೀವಿ. ಎಲ್ಲರೂ ಹಂಗೇ ಮಾಡ್ತಾರೆ, ಅದು ನಾವು ಮಾಡಿ ಕೊಡ್ತೀವಿ, ಸರಿನಾ? ನಾವೇ ಚೆಕ್ ಮಾಡಿ ನಾವೇ ಹಾಕೋದು 10 ರೂಪಾಯಿ ಜಾಸ್ತಿನೂ ಕೊಡ್ತೀವಿ, ಪಾಯಿಂಟ್ ಚೆಕ್ ಚಾರ್ಜ್ ಕೊಡ್ತೀವಿ. 100% ಗ್ಯಾರಂಟಿ ಕೊಡ್ತೀರಂತ ಅದು ಕೊಡೋಂಗಿಲ್ಲ. 90% ಓಕೆ ಹೇಳ್ಬೋದು. 1000 ಫೀಟ್ ಒಳಗಡೆ ಹೆಂಗಿದ್ರು ನೀರು ಬಂದುಬಿಡುತ್ತೆ. ನೋಡಿ, ಎಷ್ಟು ದೊಡ್ಡದಾಗಿ ಬಾವಿ ಥರ ಆಗಿಬಿಟ್ಟಿದೆ, ನೀರು ಬಂದಿಲ್ಲ. ಮಳೆ ಬಂದರೆ ಪಿಕಪ್ ಆಗ್ಬೋದು. ಈ ಥರ ಜಾಗದಲ್ಲಿ ನೀರು ಬಂದರೆ ನಿಲ್ಲಿಸ್ಕೊಳ್ಳಲ್ಲ, ಅದು ಬೇಗ ಹೋಗ್ಬಿಡುತ್ತೆ. ಕ್ಯಾಮರಾಯಿಂದ ಡ್ರಾಪ್ ಬೀಳ್ತಾ ಇದೆ. ಯಾವುದೋ ಪ್ರಾಬ್ಲಮ್ ಇರಲಿ, ನಾವು ಸ್ಕ್ಯಾನಿಂಗ್ ಮಾಡಿದ್ರೆ ಒಂದು ವಿಷಯ ಗೊತ್ತಾಗುತ್ತೆ. 1 ವರ್ಷ ಒಂದು ಟೈಮ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಜನವರಿಯಿಂದ ಇಟ್ಕೊಳ್ಳಿ, ಜನವರಿ ಮಾಡ್ಬೋದು. ಹೋದ ವರ್ಷ ಹೆಂಗೆ ವಾಟರ್ ಲೆವೆಲ್ ಇತ್ತೋ ಈಗ ಹೆಂಗೆ ವಾಟರ್ ಲೆವೆಲ್ ಐತೆ, ಹೋದ ವರ್ಷ ಎಲ್ಲೆಲ್ಲಿಗೂ ಸೋರ್ಸ್ಗಳು ಬರ್ತಾಯಿದೆ, ಈ ವರ್ಷ ಎಲ್ಲೆಲ್ಲಿ ಸೋರ್ಸ್ಗಳು ಬರ್ತಾಯಿದೆ ಅಂತ ಒಂದು ರೆಕಾರ್ಡ್ ಮಾಡಿದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ವಾಟರ್ ಲೆವೆಲ್ ಬಂದಿದೆ.
ವಾಟ್ರು ಕ್ಲಿಯರ್ ಐತೆ, ಶಿಲ್ಟ್ ಇಲ್ಲ. ಇದು ನೀರು ಖಾಲಿ ಮಾಡಿದರೆ ಮಾತ್ರ ಗೊತ್ತಾಗತ್ತೆ. ಅದಕ್ಕೆ ಏನು ಮಾಡೋಕ್ಕೂ ಕರೆಂಟ್ ಬೇಕು, ಟೆಸ್ಟ್ ಮೋಟ್ರ್ ಅಂತ ಬಿಡಬೇಕು, ಬಿಟ್ಟರೆ ಗೊತ್ತಾಗತ್ತೆ. ಮೋಟ್ರನ್ನು ಬಿಡಬೇಕು, ಆ ಟೈಮ್ ಕ್ಯಾಮ್ರಾನು ಬಿಡಬೇಕು. ಎಷ್ಟು ಬೇಗ ಖಾಲಿ ಆಗುತ್ತೆ, ಖಾಲಿ ಆಗಿದ್ರೆ ನೀರು ಬಂದು ಬೀಳುತ್ತಾ ಇಲ್ಲ ಅಂತ ನೋಡಬೇಕು. ಆಮೇಲೆ ಬಂದು ನೀವು ಒಂದು ಜಡ್ಜ್ಮೆಂಟ್ ತೊಗೊಳ್ಬೋದು, ಫರ್ದರ್ ಡೆಪ್ತ್ ಮಾಡ್ಬೋದಾ ಬೇಡಣ ಅಂತ. ನಾವು ನಮ್ಮ ಡಿವೈನರ್ ಪ್ರಕಾರ ಹೇಳ್ತೀವಿ, ಇನ್ನೊಂದು 100 ಅಡಿ ಹೋಗಬೇಕು ಅಂತ ಹೇಳಿದ್ದೀವಿ ಈ ಪಾಯಿಂಟಿಗೆ. ಬೇರೆಯವರು ಹೇಳಿದ್ದಾರೆ, ಅವರು ಕರೆಕ್ಟು ಹೇಳಿದ್ದಾರೆ, ಸರಿನಾ? ವಿಡಿಯೋ ಒಂದು ಸಲ ಮಾಡಬೇಕು. ನೆಕ್ಸ್ಟ್ ಬಂದು ಇದು ಸ್ಪೀಚು ಆ್ಯಡ್ ಮಾಡಬೇಕು. ಯೂಟ್ಯೂಬ್ ಅಪ್ಲೋಡ್ ಮಾಡೋದು ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ. ಈಗ ಯೂಟ್ಯೂಬ್ನಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇರೆ ಎಷ್ಟೋ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಸರಿನಾ? ಅವರೇ ಹೇಳಿದ್ರು ಲಿಬರ್ಟಿ ಕೊಟ್ಟಿದ್ದಾರೆ, ಅವರೇ ಈಗ ಟೈಟ್ ಮಾಡಿಬಿಟ್ಟಿದ್ದಾರೆ, ಸರಿನಾ? ಎಲ್ಲ ಫೀಲ್ಡ್ನಲ್ಲಿ ಪ್ರಾಬ್ಲಮ್ ಇರುತ್ತೆ. ನಾವು ನಮ್ಮ ಯೂಟ್ಯೂಬ್ನಲ್ಲಿ ಸಕ್ಸಸ್ಫುಲ್ ವೀಡಿಯೋಗಳು ಹಾಕಿದ್ದೀವಿ, ಅನ್ಸಕ್ಸಸ್ಫುಲ್ ವೀಡಿಯೋಗಳು ಹಾಕಿದ್ದೀವಿ. ಕೆಲವು ಟೈಮು ಮೋಟ್ರ್ ರಿಮೂವ್ ಮಾಡಿರೋ ವೀಡಿಯೋ ಹಾಕಿದ್ವಿ, ಮೋಟ್ರ್ ಆಚೆ ಕಡೆ ಬಂದಿಲ್ಲ ಅದನ್ನು ಹಾಕಿದ್ವಿ. ಎಷ್ಟೋ ಜಾಗ ಮೋಟ್ರ್ಗಳು ರಿಮೂವ್ ಮಾಡಿ ಕೊಟ್ಟಿದ್ವಿ, ಯಾವ ರೀತಿ ರಿಮೂವ್ ಮಾಡ್ತೀವಿ ಅಂತ ಗೊತ್ತಿದೆ. ನಮ್ಮ ವೀಡಿಯೋ ನೋಡಿಬಿಟ್ಟು ಎಷ್ಟೋ ಜನ ಬಂದು ಎಷ್ಟೋ ಆಫೀಸ್ಗಳು ಓಪನ್ ಮಾಡಿಬಿಟ್ಟಿದ್ದಾರೆ, ಎಷ್ಟೋ ಜನ ಜೀಪ್ ಕೆಲಸ ಮಾಡ್ತಾಯಿದ್ದಾರೆ, ಎಷ್ಟೋ ಜನ ಕ್ಲೀನಿಂಗ್ ಲಾರಿ ತೊಗೊಂಡಿದ್ದಾರೆ ಬೇರೆ ಬೇರೆ ಊರಿಂದ. ಅವರೆಲ್ಲ ನನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಿಮ್ಮ ಐಡಿಯಾ ಪ್ರಕಾರ ಏನೋ ಮಾಡಿದೆ ಸರ್, ಹೀಗೆ ಪಿಕಪ್ ಆಗಿದೆ, ಏನೋ ಒಂದು ಹಣ ನೋಡ್ತಾ ಇದ್ದೀವಿ ಅಂತ ಡೀಟೇಲ್ಸು ಹೇಳ್ತಾರೆ. ಒಳ್ಳೆಯದಾಗಿದ್ದರೆ ಎಲ್ಲದೂ ಒಳ್ಳೆಯದೇ ಆಗುತ್ತೆ, ಸರಿನಾ? ನಮ್ಮ ಹತ್ರ ಬಂದು ಡ್ರಿಲ್ಲಿಂಗು ಐತೆ, ಡಿವೈನಿಂಗು ಐತೆ. ಡ್ರಿಲ್ಲಿಂಗ್ ಇದ್ದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದಮೇಲೆ ರೋಬೋ ಡ್ರಿಲ್ನಲ್ಲಿ ಡ್ರಿಲ್ ಮಾಡ್ಬೋದು. ನಾವು ಡ್ರಿಲ್ಲಿಂಗ್ ಮಾಡೋಕ್ಕಪ್ಪ ಅಂದರೆ ಸ್ಟ್ರಕ್ಚರ್ ಏನು ಇದು ಮಾಡಲ್ಲ, ಅಫೆಕ್ಟ್ ಮಾಡಲ್ಲ ಅಂತ ಅದನ್ನೆಲ್ಲ ನೋಡುತ್ತೀವಿ. ಜಾಸ್ತಿ ಡೆಮಾಲಿಷ್ ಎಲ್ಲ ಮಾಡಲ್ಲ. ಈಗ ಫೀಸಿಬಿಲಿಟೀಸ್ ಇದ್ದರೆ ಫಸ್ಟ್ ಬಂದು ಸೈಟ್ ಇನ್ಸ್ಪೆಕ್ಷನ್ ಬಂದು ನೋಡ್ತೀವಿ, ವಾಸ್ತು ಪ್ರಕಾರ ಜಾಗ ಐತೆನಾ, ವಿತೌಟ್ ಡೆಮಾಲಿಷನ್ ಡ್ರಿಲ್ ಮಾಡೋಕ್ಕಾಗತ್ತಾ, ಅಂಥ ಜಾಗದಲ್ಲಿ ನೀರು ಐತೇನಾ, ಇದೆಲ್ಲ ಹೇಳಿಬಿಟ್ಟು ನಾವೇ ನಿಮಗೆ ಡ್ರಿಲ್ ಮಾಡಿಕೊಡ್ತೀವಿ, ಸರಿನಾ? ಏನಂದರೆ A to Z. ಅದೇ ಥರ ಹೋಸ್ ಕ್ಲೀನಿಂಗ್ ಮಾಡ್ಬೋದು. ಸ್ವಲ್ಪ ಶಿಲ್ಟು ಬಂದುಬಿಟ್ಟಿದ್ರೆ ಫಸ್ಟ್ ನೀರು ಬಂತು, ಈಗ ನೀರು ಕಡಿಮೆ ಆಗಿದೆ ಅಂದರೆ ಅದು ರೀಚಾರ್ಜ್ ಮಾಡ್ಬೋದು. ಆಮೇಲೆ ಮೋಟ್ರು ನೀವು ರಿಮೂವ್ ಮಾಡ್ತೀರಾ, ತಿರ್ಗಾ ಮೋಟ್ರ್ ಬಿಟ್ಟರೆ ಹೋಗಲ್ಲ, ಗಿಲ್ಲು ಅಡ್ಡ ಬಂದಿರುತ್ತೆ. ಅಂಥ ಜಾಗದಲ್ಲಿ ರಾಡ್ ಕ್ಲೀನಿಂಗ್ ಮಿಷಿನ್ ಇದೆ ನಮ್ಮ ಹತ್ರ, ಅದರಲ್ಲಿ ಬ್ರಷ್ ಮಾಡಿಬಿಟ್ಟು ಕೆಳಗಡೆ ತಳ್ತಾರೆ. ಅದು ಬಂದು 700 ಫೀಟ್ ಮಾತ್ರ ಮಾಡ್ಬೋದು. ಹೋಸ್ ಕ್ಲೀನಿಂಗು 1000 ಫೀಟೂ ಮಾಡ್ಬೋದು, 1200 ಫೀಟೂ ಮಾಡ್ಬೋದು. ಮೋಟ್ರ್ ಎರೆಕ್ಷನ್ ಮಾಡೋದು, ಹೊಸ ಮೋಟ್ರ್ ಹೋದರೂ ಮಾಡಿಕೊಡ್ಬೋದು. ನೀವು ತೊಗೊಂಬಂದು ಕೊಟ್ಟರೆ ನಾವು ಎರೆಕ್ಷನ್ ಮಾಡಿಕೊಡ್ತೀವಿ, ಅದೆಲ್ಲ ಏನು ತೊಂದರೆ ಇಲ್ಲ. ಚಿಕ್ಕ ಕೆಲಸ ಆದರೂ ಮಾಡಿಕೊಡ್ತೀವಿ, ದೊಡ್ಡ ಕೆಲಸ ಆದರೂ ಮಾಡಿಕೊಡ್ತೀವಿ. ಚೆನ್ನಾಗಿ ಪುಟ್ಟಾದರೂ ಏನು ತೊಂದರೆ ಇಲ್ಲ, ಮಾಡಿಕೊಡ್ತೀವಿ. ನಮ್ಮದು ಯೂಟ್ಯೂಬ್ನಲ್ಲಿ ಒಂದು ಟೀಮ್ ಫಾರ್ಮ್ ಮಾಡಿದ್ವಿ, ಅದೇ ಲೆಕ್ಕ ಪ್ರಕಾರ ಮಾಡ್ತಾಯಿದ್ವಿ. ಜನ ಈ ಕೋಪ್ರೇಷನ್ ಕೊಡ್ತಾ ಇದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಸರಿ ಈ ನಡುವೆ ತುಂಬ ಜನ ನೋಡ್ತಾ ಇದ್ದಾರೆ, ಲೈಕ್ ಕೊಡ್ತಾ ಇದ್ದಾರೆ, ಸಬ್ಸ್ಕ್ರೈಬು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಇದೇ ಕೋಪ್ರೇಷನ್ ಯಾವಾಗಲೂ ಇದ್ದರೆ ತುಂಬ ಒಳ್ಳೆಯದು. ಇದು ಬಂದು ಒಂದು ಪಾರ್ಟ್ ಮಾತ್ರ ವೀಡಿಯೋ ಹಾಕಿದ್ದೀವಿ, ಇನ್ನೂ ದೊಡ್ಡದಾಗ್ಬಿಡುತ್ತೆ. ಫಸ್ಟ್ ಬಂದು ವಿತೌಟ್ ಸ್ಪೀಚು ಆ್ಯಕ್ಚುಲಾಗಿ ಏನಾಗಿದೆ ಅಂತ ಆ ವಿಡಿಯೋ ಒಂದು ಅಪ್ಲೋಡ್ ಮಾಡೋಣ ಅಂತ. ಅದು ಆದಮೇಲೆ ಎಲ್ಲ ಆ್ಯಡ್ ಮಾಡಿ ಸ್ಪೀಚ್ ಕೊಡೋಣ ಅಂತ, ಸರಿನಾ? ಇದು ಲಾಂಗ್ ವಿಡಿಯೋ ನೋಡೋದು. ನಂದು ಬಂದು
46 lakhs ಜನ ನೋಡಿದ್ದಾರೆ ಒಂದು ವೀಡಿಯೋ. ಅದು ಬಂದು ಶಾರ್ಟಾಗಿಯೇ ಬಿಟ್ಟಿದ್ವಿ, 8 minutes ವೀಡಿಯೋ. ಆಮೇಲೆ 8 lakhs 7 lakhs ಎಲ್ಲನೂ ಇದೆ. ಇನ್ನೂ 10 ಜನ ನೋಡಿರೋ ವೀಡಿಯೋನೂ ಐತೆ, ಸರಿನಾ? ಎಲ್ಲ ಟೈಪ್ ವೀಡಿಯೋಗಳು ನಮ್ಮ ಹತ್ರ ಐತೆ. ನಾನು ಏನು ಮಾಡ್ತೀನೋ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದು ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗಲ್ಲ. ನಾನು ಏನು ಮಾಡೋಂಗಿಲ್ಲ, ಸರಿನಾ? ಇದು ಬಂದು ಅವ್ರಿಗೆ ಸಜೆಷನ್ ಕೊಟ್ಬಿಟ್ಟು ಬಂದಿದ್ವಿ, ಸಮಾಧಾನ ಆಗಿರ್ಬೋದು. ಯಾರಿದ್ರೂ ಸರಿ, ಬೇರೆಯವ್ರಿಗೆ ಪ್ರಾಬ್ಲಮ್ ಕೊಡೋ ಥರ ಮಾಡೋಂಗಿಲ್ಲ, ಸರಿನಾ? ನಾವು ಚೆನ್ನಾಗಿರಬೇಕು, ನಮ್ಮ ಎದುರು ಮನೆಯವರು ಚೆನ್ನಾಗಿರಬೇಕು ಅಂತ ಐಡಿಯಾ ಎಲ್ಲರಿಗೂ ಬರಬೇಕು, ಸರಿನಾ? ಹಿಂಗೆ ವೀಡಿಯೋ ನೋಡ್ಕೊಂಡು ಬನ್ನಿ. ಈಗ ಹಳೆ ಬೋರು ರೀಡ್ರಿಲ್ ಮಾಡೋದು ಹೆಂಗಂದರೆ, ಈಗ 10 ವರ್ಷ ಮುಂಚೆ ಬೋರ್ವೆಲ್ ಬಂದು 6 ಇಂಚ್ ಬೋರ್ವೆಲ್, ಆ ಥರ 6 ಇಂಚ್ ಬೋರ್ವೆಲ್ ಇದ್ದರೆ ನಾವು ರೀಡ್ರಿಲ್ ಮಾಡೋಕ್ಕೆ ಆಗಲ್ಲ, ಸರಿನಾ? 6.5 ಇಂಚ್ ಬೋರ್ವೆಲ್ ಇದ್ದರೆ, 6.5 ಬೋರ್ ಇದ್ದರೆ ನಾವು ರೀಡ್ರಿಲ್ ಮಾಡ್ಬೋದು. ರೀಡ್ರಿಲ್ ಮಾಡ್ತೀವಿ ಅಂತ ಗಾಡಿಗೆ ತೊಗೊಂಡು ಬರ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅದೊಂದು ಕಟಿಂಗ್ಸ್ ಆಚೆ ಕಡೆ ಬರಬೇಕು, ನಂಬರ್ 1. ಕೆಳಗಡೆ ಏನು ಬಿಟ್ಟಿದ್ದಾರಂತ ಕಸ್ಟಮರ್ಗೆ ಗೊತ್ತಾಗಬೇಕು. ಬಿಟ್ಟು ಕಟ್ಟಾಗ್ಬಿಟ್ರೆ ರೀಡ್ರಿಲ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಟೂಲ್ಸ್ ಒಳಗಡೆ ಬಿಟ್ಟಿದ್ದಾರೆ, ರೀಡ್ರಿಲ್ ಮಾಡೋಕ್ಕಾಗಲ್ಲ. ಆವಾಗ ಬಂದು ದೊಡ್ಡ ಗ್ಯಾಪ್ ಬಂದಿದ್ದರೆ ಡ್ರಿಲ್ ಮಾಡೋ ಟೈಮ್ನಲ್ಲಿ, ಅದೇ ಥರ ಈಗಲೂ ದೊಡ್ಡ ಗ್ಯಾಪ್ ಬಂದರೆ ಆಚೆ ಕಡೆ ಬರಲ್ಲ, ಕಟ್ಟಿಂಗ್ಸು ಸೈಡ್ನಲ್ಲೇ ಹೋಗುತ್ತೆ. ತುಂಬ ನೀರು ಬಂದುಬಿಟ್ರೂ ಸರಿ, ಡ್ರಿಲ್ ಮಾಡೋಂಗಿಲ್ಲ. ಅರ್ಥ ಆಯ್ತಾ? ಈ ವಿಡಿಯೋ ಇಷ್ಟನೇರ ನೋಡಿದ್ದಕ್ಕೆ ತುಂಬ ಸಂತೋಷ. ಇನ್ನೂ ಸ್ವಲ್ಪ ವೀಡಿಯೋ ಇದು ಬರುತ್ತೆ, ಲಾಸ್ಟ್ ಮಾತ್ರ ನೋಡಿ. ನಿಮಗೆ ಇನ್ನೊಂದು ಒಳ್ಳೆಯ ವೀಡಿಯೋನಲ್ಲಿ ನಾವು ಮೀಟ್ ಮಾಡೋಣ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್.